ನಿನ್ನ ಜೊತೆಯಲಿ ಜೊತೆಯಲಿ ಇಲ್ಲಿಗೆ ಬಂದವ್ರು ಈಗ ನೋಡಿದ್ರೆ ಎಲ್ಲೂ ಕಾಣಿಸ್ತಿಲ್ಲ. ಅವ್ರು ಯಾಕೆ ಆಶ್ರಮಕ್ಕೆ ಹೇಳಿ ಅತ್ತಮ್ಮ. ಏನು ಗೊತ್ತಿಲ್ಲ ಅಳಿಯಂದರೆ. ಗೊತ್ತಿಲ್ಲ ಅಂತಾನೆ ನನ್ನ ಸೀನಿಯರ್ ಯಾರಿಗೂ ಗೊತ್ತಿಲ್ಲ ಹಾಗೆ ಕಾಣೆ ಆಗಿರೋದತ್ತಮ್ಮ. ನಿಮಗೆ ಗೊತ್ತಿಲ್ಲ ಹಾಗೆ ಯಾವ ಕೆಲಸನೂ ಮಾಡಲ್ಲ. ದಯವಿಟ್ಟು ಹೇಳಿ ಅತ್ತಮ್ಮ. ನೀವು ಖಂಡಿತ ಏನೇನೋ ಮುಚ್ಚಿಡ್ತಾ ಇದ್ದೀರಾ. ಮನೇಲಾಗ್ಲಿ ನಿಮ್ಗಾಗ್ಲಿ ಯಾರಿಗೂ ಹೇಳ್ದೆ ಇಲ್ಲಿ ತನಕ ಬಂದಿದ್ದಾರೆ ಅಂತಂದ್ರೆ ಖಂಡಿತ ಯಾವುದೋ ಮುಖ್ಯವಾದ ವ್ಯಕ್ತಿನ ಹುಡ್ಕೊಂಡ್ ಬಂದಿರೋದು. ಇಲ್ಲಿ ತನಕ ಬಂದು ಇಲ್ಲಿ ನಿಂಚಾತ್ಗೆ ಗೊತ್ತಿಲ್ಲ ಅವ್ರನ್ನ ಭೇಟಿ ಮಾಡ್ಕೊಂಡು ಹೋಗಿರೋದು. ಹೇಳಿ ಅತ್ತಮ್ಮ, ಹೇಳಿ. ನಿಮಗ್ ಗೊತ್ತಿಲ್ಲರೋದು ಯಾವುದೂ ಇಲ್ಲ. ಹೇಳಿ ಈಗ. ಯಾಕಳಿ ಅಂದ್ರೆ ಯಾವಾಗ್ಲೂ ನಾನೇನೋ ದೊಡ್ಡ ತಪ್ಪು ಮಾಡಿ ಆರೋಪಿ ಸ್ಥಾನದಲ್ಲಿರೋ ಹಾಗೆ ಮಾತಾಡ್ತೀರಾ? ನಿಜವಾಗ್ಲೂ ನಂಗೆ ಏನೂ ಗೊತ್ತಿಲ್ಲ. ತುಂಬ ನೀವೇನಾದ್ರೂ ಮುಚ್ಚಿಟ್ರೆ ಶಾಲೆಗೆ ತೊಂದರೆ ಆಗೋದಂತೂ ಗ್ಯಾರಂಟಿ ಅಲ್ಲ ತಮ್ಮ. ಅಟ್ಲೀಸ್ಟ್ ಇಲ್ಲಿ ಏನಾಗ್ತಿದೆ ಅಂತ ಏನಾದ್ರೂ ಗೊತ್ತಾದ್ರೆ ನನ್ನ ಸೀನಿಯರ್ನ ನಾನೇ ಹುಡ್ಕೋತೇನೆ. ಯಾಕೆ ಇಷ್ಟೊಂದು ಗಾಬರಿ ಪಟ್ಕೋತೀರಾ? ಪ್ರತಿ ಸಲ ಈ ದೇವಸ್ಥಾನಕ್ಕೆ ಬಂದಾಗ ಇಲ್ಲಿರೋ ಆಶ್ರಮಕ್ಕೆ ಬಂದು ಆ ಮಕ್ಕಳ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿ ಅವ್ರಿಗೆ ಸ್ವೀಟು ಹಣ್ಣು ಹಂಪಲ ಎಲ್ಲ ಕೊಟ್ಟು ಸ್ವಲ್ಪ ಹೊತ್ತಿದ್ದು ಹೋಗ್ತಾ ಇದ್ಲು. ಈಗಲೂ ಹಾಗೆ ಆಗಿರ್ಬೋದು. ಸರಿ ಅತ್ತಮ್ಮ, ಹಾಗಾದ್ರೆ ಇಲ್ಲಿಂದ ಹೊರಟವರು ಎಲ್ಲಿ ಹೋದ್ರು? ಆ ಮಟ್ಟಕ್ಕೆ ಬೇಜಾರಾಗಂಥದ್ದು ಇಲ್ಲೇನಾಯ್ತು ಅವ್ರಿಗೆ? ನಿಮ್ಮ ಪ್ರಕಾರ ಹರಕೆ ತೀರ್ಸಿದ ಮೇಲೆ ಇಲ್ಲಿ ಬಂದು ಮಕ್ಳ ಜೊತೆ ಖುಷಿಯಾಗಿರ್ಬೇಕಾದವರು ಮಧ್ಯಾಹ್ನ ನನ್ನಿಂದ ದೂರ ಆಗ ಮಾತಾಡಿದಾರ. ಯಾಕೆ ಬೇಜಾರಾಗಿದ್ರು? ಅಂಥದ್ದು ಏನಾಯ್ತು? ಸರಿ, ಫೋಟೋದಲ್ಲಿರೋನೆಲ್ಲರೂ ನೋಡಿದ್ದೀರಾ? ಅಯ್ಯೋ, ಈ ಹುಡುಗಿನ ಚೆನ್ನಾಗಿ ಗೊತ್ತು, ತುಂಬ ಹತ್ತಿರದಿಂದ ನೋಡಿದ್ದೀನಿ. ಸರ್ ಇವ್ರನ್ನೆಲ್ಲ ನೋಡಿದ್ದೀರಾ ಸರ್? ಅದು ಮೊನ್ನೆ ಯಾವುದೋ ಅಡ್ರೆಸ್ ಹುಡುಕೊಂಡು ಓಡಾಡ್ತಾ ಇದ್ರು. ಅಷ್ಟರಲ್ಲಿ ಯಾರೋ ಬಂದು ನಮ್ಮ ಕಣ್ಮುಂದೆನೇ ಈ ಹುಡುಗಿನ ಕಾರ್ಲಿ ಎಳ್ಕೊಂಡು ಹೋಗ್ಬಿಟ್ರು. ಏನ್ ಹೇಳ್ತಿದ್ದೀರಾ ಸರ್ ನೀವು? ನನ್ನ ಸಿಂಗೇನ್ ಯಾರು ಹೇಳ್ಕೊಂಡು ಹೋದ್ರ? ನೋ ನೋಡಕ್ ಹೇಗಿದ್ದು ಸರ್ ಅವರು? ಯಾರು ಗೊತ್ತಿಲ್ಲ ಸರ್, ಅವ್ರು ಅಷ್ಟು ಹತ್ತಿರದಿಂದ ನೋಡೋಕ್ಕಾಗಲಿಲ್ಲ. ಕತ್ಲೆ ಬೇರೆ, ಕಾರ್ ನಂಬರ್ ಸಹ ನೋಟ್ ಮಾಡ್ಕೊಳಕ್ಕಾಗಲಿಲ್ಲ. ಇತ್ತೀಚೆಗೆ 4ನೇದು 5ನೇದು ಘಟನೆ ಸರ್. ಇಂಥ ಘಟನೆಗಳು ಇತ್ತೀಚೆಗೆ ಆಗ್ತಾನೇ ಇದೆ. ಅದರಲ್ಲಿ ಯಾರು ಮಾಡ್ತಾಯಿದ್ದಾರೋ, ಯಾಕೆ ಮಾಡ್ತಾಯಿದ್ದಾರೋ ಆ ದೇವ್ರಿಗೆ ಗೊತ್ತು. ಸರ್ ಹೋಗ್ಲಿ, ಕಾರ್ ಕಲರ್ ನೆನಪಿದ್ಯಾ ಸರ್? ದಯವಿಟ್ಟು ನೆನಪು ಮಾಡ್ಕೊಳ್ಳಿ. ಬಿಳಿ ಬಣ್ಣದ ಕಾರಲ್ಲಿ ಬಂದಿದ್ರು ಸರ್. ಸೀನಿಯರ್ ಗ್ಯಾರಂಟಿ ಕಿಡ್ನಾಪ್ ಆಗಿದ್ದಾರೆ. ನೋಡಿದ್ರ ಆತಮ್ಮ, ಏನೋ ವಿಷಯ ಮುಚ್ಚಿಡಕ್ ಹೋದ್ರೆ ಈಗ ನೋಡಿ. ಅಳಿಯಂದ್ರೆ, ಶಾಲಿನ ಯಾರು ಯಾಕೆ ಕಿಡ್ನಾಪ್ ಮಾಡ್ತಾರೆ? ಅವ್ಳಿಗೆ ಯಾರು ಶತ್ರುಗಳೇ ಇಲ್ವಲ್ಲ? ಒಂದು ನಿಮಿಷ ಇರಿ. ಅಪ್ಪ ನೀನು ನೋಡ್ದೆ ಅಂದೆಲ್ಲ, ಏನಾಯ್ತಪ್ಪ?
ಪಾಪ ತುಂಬ ಕಿರ್ಚ್ಕೊತಾ ಇದ್ಲು. ಓಡೋಕೆ ಬಿಡ್ಸೋಣ ಅನ್ನೋ ಅಷ್ಟರಲ್ಲಿ ಎಸ್ಕೇಪ್ ಆಗಿಬಿಟ್ರು. ನಾನು ಬರ್ತೀನಮ್ಮ, ಈ ಕಾಲದಲ್ಲಿ ಎಷ್ಟು ಹುಷಾರಾಗಿದ್ರು ಕಮ್ಮಿನೇ. ಅಮ್ಮ ನೀವು ಊರಿಗೆ ಹೊರಡಿ. ಅವ್ರು ಕೊಟ್ಟರೆ ಇನ್ಫಾರ್ಮೇಷನ್ ಇಟ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ. ಈಗಾಗಲೇ ಲೇಟ್ ಆದಷ್ಟು ರಿಸ್ಕ್ ಜಾಸ್ತಿ. ನೀವು ಹೊರಡಿ. ನಾನು ಅಳಿದ್ರೆ ನಾನು ನಿಮ್ಮ ಜೊತೆ ಬರ್ತೀನಿ. ಬೇಡಮ್ಮ, ನೀವು ಊರಿಗೆ ಹೋಗಿ, ನಾನೇ ಎಲ್ಲ ನೋಡ್ಕೋತೀನಿ. ಸರ್ ಏನ್ರಿ? ಸರ್ ನಾನು ಅಭಯ್ ಅಂತ. ಏನ್ರಿ? ದೃಶ್ಯ ಚಾನಲ್ ರಿಪೋರ್ಟರ್, ಬ್ಯಾಂಗ್ಳೂರಿಂದ ಬಂದಿದ್ದೀನಿ. ನನ್ನ ವೈಫ್ ಮಿಸ್ ಆಗಿದ್ದಾಳೆ ಅಂತ ಕಂಪ್ಲೇಂಟ್ ಮಾಡಿದ್ದೆ. ದೇವಪ್ಪ, ಇವ್ರ ವೈಫ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಸಿಗ್ತಾ? ಇನ್ನೂ ಇಲ್ಲ ಸರ್, ಇನ್ವೆಸ್ಟಿಗೇಷನ್ ನಡೀತಾ ಇದೆ. ನೀವು ನಿಮ್ಮ ಇನ್ವೆಸ್ಟಿಗೇಷನ್ ಮುಗಿಸೋ ಅಷ್ಟರಲ್ಲಿ ನನ್ನ ಸೀನಿಯರ್ ಒಂದು ಗತಿ ಆಗಿರ್ತಾರೆ. ಸರ್ ಬರೀ ಅವ್ರು ಮಿಸ್ ಆಗಿಲ್ಲ ಸರ್, ಕಿಡ್ನಾಪ್ ಆಗಿದ್ದಾರೆ ಅನ್ನಿಸ್ತಾ ಇದೆ. ಹೌದು ಸರ್, ನಿನ್ನೆ ಸಂಜೆ ಯಾರೋ 4 ಜನ ಕಾರಲ್ಲಿ ಬಂದು ನನ್ನ ಸೀನಿಯರ್ನ ಬಲವಂತವಾಗಿ ಹೇಳ್ಕೊಂಡು ಹೋದ್ರಂತೆ. ಮತ್ತೊಂದು ಕೇಸ್ ಒಕ್ಕರ್ಸ್ಕೊಂತಲ್ರಿ. ಅಂದರೆ ಏನು ಹೇಳ್ತಾ ಇದ್ದೀರಾ ಸರ್? ಈ 2 ತಿಂಗಳಲ್ಲಿ ಬರ್ತಿರೋ 7ನೇ ಕಂಪ್ಲೇಂಟ್ ಇದು. ಹಾಗಾದ್ರೆ ನನ್ನ ಸೀನಿಯರ್ ಕಿಡ್ನಾಪ್ ಆಗಿರೋದು ನಿಜನಾ? ಐ ಆಮ್ ಸಾರಿ, ಈ ಸರೌಂಡಿಂಗಲ್ಲಿ ರಿಪೀಟೆಡ್ಲಿ ಈ ಥರದ ಕೇಸ್ ಫೈಲ್ ಆಗ್ತಿದೆ. ಯಾರು ಮಾಡ್ತಿದ್ದಾರೆ, ಹೇಗೆ ಮಾಡ್ತಿದ್ದಾರೆ, ಅಟ್ಲೀಸ್ಟ್ ಯಾವ ಜಾಗನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತಲೂ ಅಂದಾಜು ಸಿಗ್ತಾ ಇಲ್ಲ. ತುಂಬ ಬುದ್ಧಿವಂತಿಕೆಯಿಂದ ಮಾಡ್ತಾ ಇದ್ದಾರೆ. ಯಾರೋ ಪಕ್ಕ ಪ್ರೊಫೆಷ್ನಲ್ ಕಿಡ್ನಾಪರ್ಸೇ ಇರಬೇಕು. ಒಂದಿನ ಚಿಕ್ಕನಾಯಕನಹಳ್ಳಿ, ಒಂದಿನ ಅರಸೀಕೆರೆ, ಇನ್ನೊಂದಿನ ಕಂಚಘಟ್ಟ, ಮತ್ತೊಂದಿನ ಸಿಟಿ ಲಿಮಿಟ್ಸಲ್ಲೇ. ಒಂದೊಂದು ದಿನ ಒಂದೊಂದು ಜಾಗಗಳಿಂದ ಕಿಡ್ನಾಪ್ಗಳಾಗ್ತಿದೆ. ಒಂದಿಬ್ರು ಮಿಸ್ ಆದವ್ರ ಬಾಡಿಗಳು ಸಿಕ್ಕಿ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದ್ಮೇಲೆ ಗೊತ್ತಾಗಿದ್ದು ಅವ್ರ ಕಿಡ್ನಿಗಳು ಕದ್ದಿದ್ದಾರೆ ಅಂತ. ಬಟ್ ಅಲ್ಲೂ ನಮ್ಗೇನು ಕ್ಲೂ ಸಿಕ್ಲಿಲ್ಲ. ಹಾಗಾದ್ರೆ ನನ್ನ ಶಾಲಿನಿ ಕಿಡ್ನಿ? ಸಾರಿ, ಹೀಗೆ ಅಂತ ಹೇಳಕ್ಕಾಗಲ್ಲ. ಆದರೆ ಒಂದಿಬ್ರು ಹುಡುಗಿರನ್ನ ಬೇರೆ ಕಡೆ ಸಾಗಿಸಿದ್ದಾರೆ ಅಂತ ಇನ್ಫಾರ್ಮೇಶನ್ ಬಂದಿದೆ. ಆದರೆ ಅವರು ಯಾರು, ಯಾಕೆ ಹೀಗೆ ಸಾಗಿಸಿದ್ದಾರೆ, ಅವ್ರ ಪ್ಲ್ಯಾನ್ ಏನು ಅಂತ ಗೊತ್ತಾಗ್ತಾ ಇಲ್ಲ. ಸರ್, ಪೊಲೀಸ್ನವರಾಗಿ ನೀವು ಹೇಗೆ ಮಾತಾಡ್ರೆ ನಮ್ಮಂಥವ್ರ ಗತಿ ಏನು ಸರ್? ಪಾಪ ನನ್ನ ಸೀನಿಯರ್ ಸರ್, ಹೇಗಾದರೂ ಮಾಡಿ ಅವ್ರನ್ನ ನನಗೆ ಗುಡ್ಕೊಡಿ ಸರ್. ಅಟ್ಲೀಸ್ಟ್ ಯಾವ್ದಾದ್ರು ಕ್ಲೂ ಸಿಗುತ್ತಾ ಅಂತನಾದ್ರೂ ನೋಡಿ. ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾ ಇದ್ದೇವ್ರಿ. ನಿನ್ನೆ ಒಬ್ನು ಸಿಕ್ಕಿದ್ದಾನೆ ರೀ, ಅವ್ನು ಕರ್ಕೊಂಬನ್ರಿ. ಇವನು ಅದೇ ಗ್ಯಾಂಗ್ನವನು. ಬಟ್ ಇವನು ಹೇಳೋ ಒಂದೇ ಒಂದು ಜಾಗದಲ್ಲೂ ಕಿಡ್ನಾಪರ್ಸ್ ಇಲ್ಲ. ಗಂಟೆಗೊಂದ್ಸಲ ಜಾಗ ಚೇಂಜ್ ಮಾಡ್ತಾ ಇದ್ದಾರೆ. ಅವ್ರ ಕಡೆ ಯಾರು ಮೊಬೈಲ್ ಕೂಡ ಯೂಸ್ ಮಾಡ್ತಾ ಇಲ್ಲ. ಹಾಗಾಗಿ ಅವ್ರ ಗ್ಯಾಂಗ್ನವ್ರು ಯಾರು ಸಿಕ್ಕರು ನಮಗೆ ಯೂಸ್ ಆಗ್ತಾ ಇಲ್ಲ. ಹಾಗಾದ್ರೆ ನನ್ನ ಶಾಲಿನಿ? ಮೊದಲು ನಿಮ್ಮ ವೈಫ್ ಫೋಟೋ ತೋರಿಸಿ ನೋಡೋ. ನೀವು ಹಿಡಿದಿರೋ ಹುಡುಗಿರಲ್ಲಿ ಇವ್ರ ವೈಫ್ ಏನಾದರೂ ಇದ್ರ? ಇವರೇ ನನ್ನ ಶಾಲಿನಿ. ಇವ್ರನ್ನ ನೀವು ಕಿಡ್ನಾಪ್ ಮಾಡಿಲ್ಲ ತಾನೆ? ನಿನ್ನೆ ಸಂಜೆ ಎತ್ತಾಕೊಂಡ್ ಬಂದಿದ್ವಿ ಸರ್. ಎಲ್ಲಿಗೂ ಕರ್ಕೊಂಡು ಹೋದ್ರಿ? ಯಾಕೆ ಕರ್ಕೊಂಡು ಹೋದ್ರಿ? ಎಲ್ಲಿಂದ ನನ್ನ ಸೀನಿಯರ್? ಹೇಳ್ರಿ, ಹೇಳಿ. ಎಲ್ಲ ಗೊತ್ತಿಲ್ಲ ಸರ್, ಆದ್ರೆ ನಾಳೆ ಸಾಯಂಕಾಲ ಹೊತ್ತಿಗೆ ಇವ್ರನ್ನ ಹೈದರಾಬಾದ್ಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಎಷ್ಟು ಕೊಬ್ಬು ನಿನಗೆ! ಸ್ಟೇಷನಲ್ಲಿ ನಿಂತ್ಕೊಂಡು ಹೈದರಾಬಾದ್ ಶಿಫ್ಟ್ ಮಾಡ್ತಾರೆ ಅಂತ ಹೇಳ್ತೀಯಾ? ಕರ್ಕೊಂಡೋಗಿ ನಾ ಬರ್ತೀನಿ. ಬ್ಯಾಡ್ ಲಕ್ ಅಂತ ಕಾಣುತ್ತೆ. ಎಷ್ಟೇ ಹುಡುಕಿದ್ರು ಒಂದು ಸಾಕ್ಷಿ ಆಗಲಿ ಸುಳಿವಾಗಲಿ ಸಿಗ್ತಾ ಇಲ್ಲ. ಸಾಕ್ಷಿ ಇಲ್ಲದೆ ನಾವು ತಾನೇ ಎಲ್ಲಂತ ಹುಡುಕೋದು?
24 ಅವರ್ಸಲ್ಲಿ ನಿಮ್ಮ ವೈಫ್ನ ಹುಡುಕೊಡೋ ಜವಾಬ್ದಾರಿ ನಂದು. ಎಲ್ಲ ಚೆಕ್ ಪೋಸ್ಟಲ್ಲಿ ಬಿಗಿ ಬಂದೋಬಸ್ತ್ ಮಾಡಿಸ್ತೇನೆ. ಎಲ್ಲ ಕಡೆ ನಮ್ಮವ್ರನ್ನ ಬಿಟ್ಟು ಅಲರ್ಟಾಗಿ ಅಬ್ಸರ್ವೇಷನ್ ಮಾಡಿಸ್ತೇನೆ. ಇಲ್ಲ ಸರ್, ನಿಮ್ಮ ಕಡೆಯಿಂದ ನನ್ನ ಸೀನಿಯರ್ ಸಿಗ್ತಾರೆ ಅಂತ ನನಗೆ ಖಂಡಿತ ಅನ್ನಿಸ್ತಿಲ್ಲ. ಇಷ್ಟು ಹೆಲ್ಪ್ಲೆಸ್ ಆಗಿ ಮಾತಾಡ್ತಿದ್ದೀರಾ ಅಂತಂದರೆ ಸೀನಿಯರ್ನ ನಾನೇ ಹುಡ್ಕೋತೀನಿ. ಬಾಯ್. ಅಭಯ್ ನಿಂತ್ಕೊಳ್ರಿ, ಆತರ ಪಡಬೇಡಿ. ಸಾರಿ ಸರ್, ನಿಮ್ಮಿಂದ ನನ್ನ ಸೀನಿಯರ್ನ ಹುಡ್ಕೊಡೋದಕ್ಕಾಗಲ್ಲ ಅಂತ ನನಗೆ ಚೆನ್ನಾಗಿ ಅರ್ಥ ಆಯಿತು. ನಾನೇ ಹುಡ್ಕೋತೀನಿ. ನಾನೇ ಹುಡ್ಕೋತೀನಿ. ಅಟ್ಲೀಸ್ಟ್ ಕಂಪ್ಲೇಂಟ್ ಆದ್ರೂ ರಿಜಿಸ್ಟರ್ ಮಾಡಿ ಹೋಗ್ರಿ. ಎಷ್ಟು ಕಿಡ್ನಾಪ್ ಆಗಿದೆ ಅಂತ ನಿಮಗೆ ಲೆಕ್ಕ ಸಿಗೋದಕ್ಕಾ? ಬೇಕಾದ್ರೆ ಮಿಸ್ಸಿಂಗ್ ಅಂತ ಇರೋ ಹಳೆ ಕಂಪ್ಲೇಂಟ್ನ ಕಿಡ್ನಾಪ್ ಅಂತ ರೀರೈಟ್ ಮಾಡ್ಕೊಳ್ಳಿ. ಹಲೋ ಪುಟಾಣಿ, ಶಾಲಿನಿ ಸಿಕ್ಕಿದ್ಲಾ? ಇಲ್ಲ ಮಾಮ್, ನನ್ನ ಸೀನಿಯರ್ ನನಗೆ ಮತ್ತೆ ಸಿಗ್ತಾರೆ ಅನ್ನೋ ನಂಬಿಕೆನೇ ಹೊರಟೋಗಿದೆ ನನಗೆ. ಯಾಕೋ ಪುಟಾಣಿ, ಯಾಕೆ ಹೀಗೆ ಮಾತಾಡ್ತಿದ್ಯಾ? ಏನಾಯ್ತು? ಸೀನಿಯರ್ನ ಯಾರೋ ಕಿಡ್ನಾಪ್ ಮಾಡಿದಾರಂತೆ ಮಾಮ್. ಅಭಯ್, ಏನೋ ಹೇಳ್ತಾ ಇದೀಯಾ ನೀನು? ನಮ್ಮ ಶಾಲೆಯನ್ನ ಯಾರೋ ಯಾಕೋ ಕಿಡ್ನಾಪ್ ಮಾಡ್ತಾರೆ. ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ನಂಬಲೇಬೇಕು ಡ್ಯಾಡ್. ಇನ್ನೊಂದಷ್ಟು ಜನ ಫೋಟೋ ತೋರಿಸ್ದೆ, ಅದರಿಂದ ಸೀನಿಯರ್ ಇಲ್ಲಿಗೆ ಬಂದಿದ್ದಾರೆ ಅಂತ ಗೊತ್ತಾಯ್ತು. ಇನ್ನೊಂದಷ್ಟು ಕೇಸ್ಗಳ ಬಗ್ಗೆ ಕೇಳಿದ್ರೆ ಡ್ಯಾಡ್ ಸೀನಿಯರ್ ಯಾರೋ ಕಿಡ್ನಾಪ್ ಮಾಡಿದ್ದಾರೆ. ಡ್ಯಾಡ್ ಕಿಡ್ನಾಪ್ ಮಾಡಿದ್ದಾರೆ. ನೋಡು, ಯಾರೋ ಏನೋ ಹೇಳ್ತೀಯಾರೆ ಅಂತ ನಂಬಕ್ಕೆ ಹೋಗ್ಬೇಡ. ನೋಡು, ಧೈರ್ಯ ಗೆಡಬೇಡ, ಸಮಾಧಾನ ಮಾಡ್ಕೋ. ನೀನೇ ಹೀಗೆ ಅಳಕ್ಕೆ ಶುರು ಮಾಡ್ಬಿಟ್ಟು ಅಂದರೆ ಶಾಲಿನ ಹುಡ್ಕೋದಾದ್ರೂ ಹೇಗೆ ಹೇಳು ನೀನು? ಆತದಲ್ಲಿ ಮಾಡಿದ ಯಾವ ಕೆಲಸನೂ ಸರಿ ಹೋಗೋದಿಲ್ಲ. ಡ್ಯಾಡ್ ಕಿಡ್ನಾಪ್ ಆಗಿರೋದು ನಿಜ ಡ್ಯಾಡ್. ನನ್ನ ಸೀನಿಯರ್ನ ಎಲ್ಲಿ ಅಂತ ಹುಡುಕ್ಲಿ. ಕಿಡ್ನಾಪ್ ನನ್ನ ಸೀನಿಯರ್ನ ಎಲ್ಲಿ ಕರ್ಕೊಂಡು ಹೋಗಿದಾರ, ಹೇಗೆ ನೋಡ್ಕೊತಿದಾರ ಪಾಪ. ನನಗೆ ಭಯ ಆಗ್ತಾ ಇದೆ ಡ್ಯಾಡ್. ನನಗೆ ಭಯ ಆಗ್ತಾ ಇದೆ. ಅಭಯ್, ಸಮಾಧಾನ ಮಾಡ್ಕೋ. ಮೊದಲು ನೀನು ಅಳೋದನ್ನ ನಿಲ್ಲಿಸು. ಪುಟಾಣಿ, ಧೈರ್ಯ ತಂದ್ಕೊಳ್ಳೋ. ಶಾಲಿನಿಗೇನೂ ಆಗೋದಿಲ್ಲ. ಸರಿ ಮಾ, ನನಗೆ ಮತ್ತೆ ಮಾಡ್ತೀನಿ. ಹುಷಾರು ಪುಟಾಣಿ. ಬಾಯ್. ದೇವ್ರೆ, ಯಾಕಪ್ಪ ನನ್ನ ಸೊಸೆ ಹೀಗೆ ಮಾಡ್ತಾ ಇದೀಯಾ? ಅವಳು ನಮಗೆ ಮಗಳ ಥರ. ಯಾಕಪ್ಪ ಅವಳನ್ನು ಹೀಗೆ ಕಾಡ್ತಾ ಇದೀಯಾ? ದೇವ್ರೆ, ಅವಳಿಗೇನೋ ಅಪಾಯ ಆಗದೆ ವಾಪಸ್ ಮನೆಗೆ ಬಂದರೆ ನಿನಗೆ 100 ತೆಂಗಿನಕಾಯಿ ಒಡಿಸ್ತೀನಿ. ಪ್ರತಿ ವಾರ ನಿನ್ನ ನೋಡೋಕ್ಕೆ ಭಕ್ತರು ಬರೋರಿಗೆ ಅನ್ನ ಸಂತರ್ಪಣೆ ಮಾಡಿಸ್ತೀನಿ. ನನ್ನ ಸೊಸೆಗೆ ಏನೋ ಅಪಾಯ ಆಗದೆ ಹಾಗೆ ನೋಡ್ಕೊ. ಒಟ್ಟಲ್ಲಿ ನನಗೆ ನನ್ನ ಸೊಸೆ ಬೇಕು ಅಷ್ಟೇ. ಏನಾಗ್ತಿದೆಯಪ್ಪ ನನ್ನ ಸೊಸೆ ಬದುಕಿನಲ್ಲಿ? ಇದ್ದಕ್ಕಿದ್ದಾಗೆ ಮನೆಯಿಂದ ಹೋಗಿದ್ದಾಳೆ, ಅಲ್ಲೆಲ್ಲೋ ಹೋಗಿ ಕಿಡ್ನಾಪ್ ಆಗಿದ್ದಾಳೆ ಅಂದರೆ ಏನು ಅರ್ಥ? ಅಮ್ಮನ ಮನೆ ನೆಪ ಹೇಳಿ ತಿಪ್ಟೂರ್ಗೆ ಯಾಕೆ ಹೋದ್ಲು ಅವಳು? ನಮ್ಮ ಹತ್ರ ಸುಳ್ಳು ಹೇಳೋವಂಥದ್ದು ಏನಿತ್ತು ಅವಳಿಗೆ? ಅಷ್ಟಕ್ಕೂ ತಿಪ್ಟೂರ್ಗೂ ಶಾಲಿನಿಗೂ ಏನು ಸಂಬಂಧ? ಅಲ್ಲಿ ಯಾರಿದ್ದಾಳೆ ಅವಳಿಗೆ ಬೇಕಾಗಿರೋಳು? ಮೊದಲು ಅದನ್ನು ತಿಳ್ಕೋಬೇಕು.
ಇದೆಯಾ? ಕತ್ಲೆ ಆಗ್ತಾ ಇದೆ, ಬೇಗ ಬಾ. ಎಷ್ಟೊತ್ತು ಕಾಯ್ಬೇಕು? ಸದ್ಯ ಬಂದಲ್ಲ. ಸ್ವಲ್ಪ ಹೊತ್ತು ತಡ್ಕೊಳಕ್ಕಾಗಲ್ಲನು. ರೋಡಲ್ಲಿ ಒಂಟಿ ಹುಡುಗಿ ಭಯ ಪಡೋ ಥರ ಭಯ ಪಡ್ತಾ ಇದೆಯಾ? ಬೇಗ ಆಯ್ತು, ನಿನ್ನ ಹೆಂಡತಿ ಕಾಯ್ತಾ ಇರ್ತಾಳೆ. ಸದ್ಯ ಬಂದಲ್ಲ. ಸ್ವಲ್ಪ ಹೊತ್ತು ತಡ್ಕೊಳಕ್ಕಾಗಲ್ಲನು. ರೋಡಲ್ಲಿ ಒಂಟಿ ಹುಡುಗಿ ಭಯ ಪಡೋ ಥರ ಭಯ ಪಡ್ತಾ ಇದೆಯಾ? ಬೇಗ ಆಯ್ತು, ನಿನ್ನ ಹೆಂಡತಿ ಕಾಯ್ತಾ ಇರ್ತಾಳೆ. ನೀನು ರೆಡಿ ಏನೇ? ನಂದು ಅರ್ಧ ಗಂಟೆಗೆ ಬರ್ತೀನಿ, ರೆಡಿ ಮಾಡಿರೋ. ನನ್ನ ಫ್ರೆಂಡ್ನ ಕರ್ಕೊಂಬರ್ತೀನಿ. ಸರ್ ಟೈಮ್ ಎಷ್ಟು? 5:45. ಗ್ಯಾರಂಟಿ ಆಗಂಗ್ನವ್ರು ಇವರು, ಪಕ್ಕಾ ಕನ್ಫರ್ಮ್. ಬಟ್ ಇವ್ರನ್ನ ಹೆಂಗೆ ಮಾತಾಡ್ಸೋದು? ಗುರು, 2 ಸೂಪರ್ ಮಾಲ್ ಇದೆ. ನೀವು ಅಂದ್ರೆ ಇವತ್ತು ನಾನೇ ಡೀಲ್ ಮಾಡಿಸ್ತೀನಿ. ಎಲ್ಲಿ? ಅದೆಲ್ಲ ನಿಮ್ಗೆ ಯಾಕೆ ಗುರು? ಡೀಲ್ ಮಾಡಿಸೋ ಜವಾಬ್ದಾರಿ ನಂದು. ಇವತ್ತು ಅಂದ್ರೆ ಇವತ್ತೇ, ನಾಳೆ ಅಂದ್ರೆ ನಾಳೆನೇ ಡೀಲು. ಮಗನೇ, ಇದೆಲ್ಲ ನೀನೇ ಮಾಡ್ತಾ ಇರೋದು? ನಾನಂದ್ರೆ ಹುಡುಗಿನ ಸಪ್ಲೈ ಮಾಡ್ತೇನೆ. ಸರ್ ಏನ್ ಮಾತಾಡ್ತಾ ಇದ್ದೀರಾ? ಇದನ್ನೆಲ್ಲ ಬಂದು ಸ್ಟೇಷನಲ್ಲಿ ಮಾತಾಡೋದು. ಸರ್ ನೀವು ನನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ನಾನು ಅಂಥವ್ನಲ್ಲ ಸರ್. ಎಸ್ಸಲ್ಲಿ ಹೇಳೋದು ನಿಮ್ಗೆ. ರೀ, ಇವನ್ನ ಯಾಕ್ರಿ ಹೇಳ್ಕೊಂಬಂದ್ರಿ? ಸರ್, ಈ ಕನ್ನಡ ಮಗನೇ ಸರ್ ಆ ಕಿಡ್ನಾಪ್ಗಳನ್ನೆಲ್ಲ ಮಾಡ್ತಾ ಇರೋದು. ವಾಟ್? ಏನು ಹೇಳ್ತಾ ಇದ್ದೀರಾ? ನನ್ನ ಹೆಂಡತಿ ಕಿಡ್ನಾಪ್ ಆಗಿದ್ದಾಳೆ, ಹುಡುಕೊಡಿ ಅಂತ ಕಂಪ್ಲೇಂಟ್ ಕೊಟ್ಟರು ಇವರೇ ತಾನೇ? ಸರ್ ಪ್ರಾಮಿಸ್ ಇಲ್ಲ ಸರ್. ನಾನೇನೋ ಇವ್ರ ಹತ್ರ ಡ್ರಾಮಾ ಮಾಡ್ತಾ ಇದ್ದೆ. ಬಟ್ ಇವ್ರು ಮಿಸ್ ಆಗಿ ನನ್ನ ತಪ್ಪು ತಿಳ್ಕೊಂಡು ಎಳ್ಕೊಂಡ್ ಬಂದಿದ್ದಾರೆ. ಸರ್ ಇವ್ರು ಮಫ್ತಿಲಿರೋ ಪೊಲೀಸ್ ಅಂತ ನನಗೆ ನಿಜವಾಗ್ಲೂ ಗೊತ್ತಾಗ್ಲಿಲ್ಲ. ಮಫ್ತಿಯಲ್ಲಿ ಇದ್ದಿದ್ದಕ್ಕೆ ನೀನು ಬಂಡವಾಳ ಗೊತ್ತಾಗಿದ್ದು. ಸರ್, ಇವನೇ ಕಿಡ್ನಾಪ್ ಮಾಡಿ ಡೌಟ್ ಬರಬಾರ್ದು ಅಂತ ನಾಟಕ ಮಾಡ್ತಾ ಇದ್ದಾನೆ. ಸರ್, ರೋಡ್ನಲ್ಲಿ ನಿಂತ್ಕೊಂಡು ಮಾಲ್ ಇದೆ, ಡೀಲ್ ಮಾಡ್ಕೊಡ್ತೀನಿ ಅಂತ ನಮ್ಮ ಹತ್ರನೇ ಬಂದು ಹೇಳ್ತಾನೆ. ಸರ್ ನಿಮ್ಗಳಿಗೆ ನಾನು ಹೇಗೆ ಹೇಳಿ? ನೋಡೋಕ್ಕೆ ಮಳ್ಳನ್ ಥರ ಇದ್ದಾನಲ್ರಿ ಇವನು. ಮಿಸ್ ಆಗಿರೋ ಹೆಂಡ್ತಿನ ಕಿಡ್ನಾಪ್ ಆಗಿದ್ದಾನೆ ಅಂತ ಹೇಳಿದಾಗಲೇ ಇವನ ಮೇಲೆ ಒಂದು ಕಣ್ಣಿಡ್ಬೇಕಾಗಿತ್ತು. ಸರಿಯಾಗಿ ಸಿಕ್ಕಾಕೊಂಡಿದ್ದಾನೆ, ಒಳಗಡೆ ಹಾಕ್ರಿ. ಏರೋಪ್ಲೇನ್ ಹತ್ತಿಸಿದ್ರೆ ಎಲ್ಲ ಬಾಯಿ ಬಿಡ್ತಾನೆ. ಸರ್ ನಿಮ್ಗಳಿಗೆ ನಾನು ಹೇಗೆ ಹೇಳಿ? ನೋಡೋಕ್ಕೆ ಮಳ್ಳನ್ ಥರ ಇದ್ದಾನಲ್ರಿ ಇವನು. ಮಿಸ್ ಆಗಿರೋ ಹೆಂಡ್ತಿನ ಕಿಡ್ನಾಪ್ ಆಗಿದ್ದಾನೆ ಅಂತ ಹೇಳಿದಾಗಲೇ ಇವನ ಮೇಲೆ ಒಂದು ಕಣ್ಣಿಡ್ಬೇಕಾಗಿತ್ತು. ಸರಿಯಾಗಿ ಸಿಕ್ಕಾಕೊಂಡಿದ್ದಾನೆ, ಒಳಗಡೆ ಹಾಕ್ರಿ. ಏರೋಪ್ಲೇನ್ ಹತ್ತಿಸಿದ್ರೆ ಎಲ್ಲ ಬಾಯಿ ಬಿಡ್ತಾನೆ. ಸರ್ ನನ್ನನ್ನು ನಂಬಿ ಸರ್. ನೆನೆ ನೀವು ಅಷ್ಟು ಕೇರ್ಲೆಸ್ ಆಗಿ ಮಾತಾಡಿದ್ದಕ್ಕೆ ನನ್ನ ಹೆಂಡ್ತಿನ ನಾನೇ ಹುಡ್ಕೋಬೇಕು ಅಂತ ರಿಪೋರ್ಟಿಂಗ್ ಸ್ಟೈಲಲ್ಲಿ ಏನೋ ಪ್ಲಾನ್ ಮಾಡ್ಕೊಂಡು ಅಲ್ಲಿ ಹೋಗಿದ್ದು. ಸರ್ ಕಿಡ್ನಾಪರ್ಸ್ ಹತ್ರ ಹೋಗಿ ಅವ್ರ ಥರನೇ ಮಾತಾಡಿ ಅವ್ರನ್ನ ನಂಬಿಸಿ ಅವ್ರ ಜಾಗ ತಿಳ್ಕೊಂಡ್ರೆ ನನ್ನ ಹೆಂಡ್ತಿನ ಈಸಿಯಾಗಿ ಕಾಪಾಡ್ಕೋಬೋದು ಅಂದ್ಕೊಂಡೆ. ಅದೇ ಕೆಲ್ಸದ ಮೇಲೆ ಇದ್ದಾಗಲೇ ಇವರಿಬ್ಬರು ಅದೇ ಗ್ಯಾಂಗ್ನವ್ರು ಅಂದ್ಕೊಂಡು ಅವ್ರ ಹತ್ರ ಆ ಥರ ಮಾತಾಡಿದ್ದು. ಇವನು ನಮ್ಮ ರೂಟಲ್ಲಿ ಬರ್ತಿದ್ದಾನಲ್ರಿ. ಪ್ಲೀಸ್ ಸರ್, ಪ್ಲೀಸ್ ನನ್ನನ್ನು ಬಿಟ್ಬಿಡಿ. ನಾನು ಹೇಗೋ ನನ್ನ ಸೀನಿಯರ್ನ ಹುಡ್ಕೋತೀನಿ. ನಿಮ್ಮನ್ನು ಬಿಡ್ತೀವಿ ಕಣ್ರಿ, ಆದರೆ ಒಬ್ಬೊಬ್ಬರೇ ಹೋಗಿ ಈ ಥರ ಕೆಟ್ಟ ಸಾಹಸಕ್ಕೆ ಕೈ ಹಾಕಬೇಡಿ. ಆಮೇಲೆ ನಿಮಗೇನಾದರೂ ಆದರೆ ಅದೊಂದು ಕೇಸ್ ಬೇರೆ ಆಗುತ್ತೆ. ಮೊದಲೇ ನೀವು ಮೀಡಿಯಾದವರು, ಆಮೇಲೆಲ್ಲ ಸೇರ್ಕೊಂಡು ನಮ್ಮ ತಲೆ ಕಟ್ಬಿಡ್ತೀರಾ. ಹಾಗಾದ್ರೆ ನನ್ನ ಸೀನಿಯರ್ ಸರ್ ನೀವು ಕೇರ್ ತಗೋತಿಲ್ಲ, ನನ್ನನ್ನು ಹುಡ್ಕೊಳ್ಳೋದಕ್ಕೆ ಬಿಡಲ್ಲ ಅಂದ್ರೆ ಏನರ್ಥ? ರೀ, ನಾವಿರೋದು ಯಾಕ್ರಿ? ಏನೋ ವ್ಯವಸ್ಥೆ ಮಾಡ್ತೇವೆ, ಏನಾದರೂ ಪ್ಲ್ಯಾನ್ ಮಾಡೋಣ. ಆದರೆ ಒಬ್ಬೊಬ್ಬರು ಹೋಗಿ ದುಡುಕ್ಬೇಡಿ. ಒಂದು ಕೆಲಸ ಮಾಡಿ, ನೀವು ನಿಮ್ಮ ಕೈಲಾದ ಪ್ರಯತ್ನ ಮಾಡ್ತಾ ಇರಿ, ನಾವು ನಮ್ಮ ಕೈಲಾದ ಪ್ರಯತ್ನ ಮಾಡ್ತಾ ಇರ್ತೀವಿ.
ಆದರೆ ನೀವೇನೇ ಮಾಡಿದ್ರು ನಮಗೆ ಇನ್ಫಾರ್ಮ್ ಮಾಡಿಬಿಟ್ಟು ಮಾಡಿ. ಏನೇ ಪ್ರಾಬ್ಲಮ್ ಆದರೂ ಇಮಿಡಿಯೇಟಾಗಿ ಕಾಲ್ ಮಾಡಿ. ನಿಮ್ಮ ವೈಫ್ ನಿಮ್ಗೆ ಸಿಕ್ಕೇ ಸಿಗ್ತಾರೆ. ಡೋಂಟ್ ವರಿ. ಓಕೆ ಸರ್. ಸರಿ ಸರ್, ನೀವು ಇಷ್ಟೆಲ್ಲ ಹೇಳಿದ್ಮೇಲೆ ನನಗೆ ನಿಮ್ಮ ಮೇಲೆ ನಂಬಿಕೆ ಬಂತು. ನಾನು ಬರ್ತೀನಿ. ನಿಮಗೆ ಪಬ್ಲಿಕ್ ನಮ್ಮನ್ನ ಅರ್ಥ ಮಾಡ್ಕೊಂಡು ಸಾಥ್ ಕೊಟ್ಟರೆ ಎಂಥ ಕೇಸ್ನಾದರೂ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನೀವೊಂದು ಹೋಗಿ ಬನ್ನಿ. ಬರ್ತೀನಿ ಸರ್. ಅಭಯ್, ಒಂದು ನಿಮಿಷ. ಮತ್ತೆ ಮಫ್ತಿಯಲ್ಲಿರೋ ಬೇರೆ ಪೊಲೀಸರು ಯಾರಾದರೂ ಸಿಕ್ಕಿ ಏನಾದರೂ ಕೇಳಿದರೆ ನಮ್ಮವನೇ ಅಂತ ಹೇಳಿ. ಅವ್ರು ನಂಬಲ್ಲ, ನಮ್ಮ ಕೋಡ್ ವರ್ಡ್ ಹೇಳಿ. ಅವ್ರು ನಿಮ್ಮನ್ನ ಟೈಮ್ ಎಷ್ಟು ಅಂತ ಕೇಳ್ತಾರೆ. 4:20 ಅಂತ ಹೇಳಿ. ಹೇಳಿದ ಅರ್ಥ ಆಯ್ತಾ? ಅವ್ರು ನಿಮ್ಮನ್ನು ಬಿಟ್ಟು ಕಳಿಸ್ತಾರೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು.